ಸಾಮಾನ್ಯ ಕೂಲಿ ಆಳಿನ ಹೆಂಡತಿ ಅನಿರೀಕ್ಷಿತವಾಗಿ ತನ್ನ ಮಗುವನ್ನು ಕಳೆದುಕೊಂಡಳು. ತಾಯಿಗೆ ನಷ್ಟವನ್ನು ಸಹಿಸಲು ಆಗಲೇ ಇಲ್ಲ. ಎಲಿಜಬೆತ್ ರಾಣಿಗೆ ಈ ವಿಷಯ ತಿಳಿಯಿತು. ತನ್ನ ಜೀವನದಲ್ಲಿಯೂ ಬಹಳ ದುಃಖದಲ್ಲಿದ್ದ ರಾಣಿ ತಕ್ಷಣ ಆ ದುಃಖದ ಮನೆಗೆ ಹೋದಳು. ರಾಣಿ ಆ ತಾಯಿಯೊಂದಿಗೆ ಸ್ವಲ್ಪ ಸಮಯ ಕಳೆದಳು. ರಾಣಿ ಹೊರಟು ಹೋದ ನಂತರ ನೆರೆಯವರು ರಾಣಿ ಏನು ಹೇಳಿದ್ರು ಎಂದು ಆ ತಾಯಿಯನ್ನು ಕೇಳಿದರು. ಅದಕ್ಕೆ ಆ ತಾಯಿ, ರಾಣಿ ಅವರು ಏನೂ ಮಾತಾಡಲಿಲ್ಲ. ಸ್ವಲ್ಪ ಹೊತ್ತು ಅವರ ಕೈಯನ್ನು ನನ್ನ ಕೈ ಮೇಲೆ ಇಟ್ಟರು ಮತ್ತು ನಾವಿಬ್ಬರು ಸ್ವಲ್ಪ ಸಮಯ ಮೌನವಾಗಿ ಅಳುತ್ತಿದ್ದೆವು ಎಂದಳು. ತಾಯಿಗೆ ಅದೇ ದೊಡ್ಡ ಆದರಣೆಯಾಗಿತ್ತು. ರಾಣಿ ತನ್ನ ಆಳವಾದ ದುಃಖವನ್ನು, ಕರುಣೆಯನ್ನು ತನ್ನ ಮೌನದ ಮೂಲಕ ಆ ತಾಯಿಗೆ ಬಹಿರಂಗಪಡಿಸಿದರು. ಈ ಘಟನೆಯು ನಮಗೆ ಸತ್ಯವೇದದ ಒಂದು ಘಟನೆಯನ್ನು ಜ್ಞಾಪಕಕ್ಕೆ ತರುತ್ತದೆ. ಬಹಳ ಭಕ್ತನೂ ಒಳ್ಳೆಯವನೂ ಆದ ಯೋಬ ಬಹಳ ಕಷ್ಟಪಟ್ಟನು. ಅವನು ತನ್ನ ಎಲ್ಲ ಸಂಪತ್ತನ್ನು ಹಾಗೂ ತನ್ನ ಎಲ್ಲ ಮಕ್ಕಳನ್ನು ಕಳೆದುಕೊಂಡನು. ಅವನು ಅನಾರೋಗ್ಯಕ್ಕೆ ಒಳಗಾದನು. ಎಲ್ಲವನ್ನು ಕಳೆದುಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಅತ್ತನು. ಅವನನ್ನು ಸಂತೈಸಲು ಅವನ ಸ್ನೇಹಿತರು ಬಂದರು. ಅವನಿದ್ದ ಪರಿಸ್ಥಿತಿಯನ್ನು ನೋಡಿದ ಅವರು ಆರಂಭದಲ್ಲಿ ಮಾತನಾಡದೆ ಹೋದರು ಎಂದು ಸತ್ಯವೇದ ಹೇಳುತ್ತದೆ. ಹೌದು ಪ್ರಿಯರೇ, ಮೌನವು ವಾರ್ತೆಗಳಿಗಿಂತ ಪರಿಣಾಮಕಾರಿಯಾಗಿರುತ್ತದೆ. ಕೆಲವೊಮ್ಮೆ ವಾರ್ತೆ ತೋರಿಸಲಾರದ ಭಾವನೆಯನ್ನು ಮೌನ ಪ್ರಕಟಿಸುತ್ತದೆ. ಹೀಗಾಗಿ ದುಃಖದಲ್ಲಿರುವವರನ್ನು ನೀವು ಸಂಧಿಸಿದಾಗ ವಟವಟ ಎಂದು ಮಾತನಾಡುವ ಬದಲು ಮೌನವಾಗಿದ್ದು ಅವರನ್ನು ಸಂತೈಸುವರಾಗಿರಿ. ಯಾಕೆಂದರೆ ನಮಗೆ ತಿಳಿಯದೆ ಕೆಲವೊಮ್ಮೆ ನಮ್ಮ ಮಾತುಗಳಿಂದ ನಾವು ಅವರ ಮನಸ್ಸನ್ನು ನೋಯಿಸ್ತೇವೆ. ಹೀಗಾಗಿ ನಾವು ಮೌನವಾಗಿದ್ದು ಇತರರನ್ನು ಸಂತೈಸುವವರಾಗಿ ಇರೋಣ. ನಾನು ಹೇಳೋದು ಸರಿ.